Hi viewers, welcome to Baswa ITI Manvi. I think class number 25 ಅಲ್ಲಿ ನಾವು ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಬಗ್ಗೆ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ನೋಡೋದಾದ್ರೆ ನೋಡಿ ವಿವರ್ಸ್, ಏಪ್ರಿಲ್ 2015 ಟು ಮಾರ್ಚ್ 2016 ಇದು 1 ಇಯರ್ ಆಯಿತು. ಓಕೆ, ಎಲ್ಲಿರೋ ಬ್ಯಾಲೆನ್ಸ್ ಅಮೌಂಟ್ ಅಂದರೆ ಈ ಇಯರ್ ಅಲ್ಲಿ ಮಿಸ್ಟರ್ ಕುಮಾರ್ ಕ್ಯಾಪಿಟಲ್ ಅಕೌಂಟ್ 3 lakh rupees ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡಿದ್ದಾರೆ. ತುಳಸಿ ಆ್ಯಂಡ್ ಕೋ, ನಾಗೇಶ್ ಆ್ಯಂಡ್ ಕೋ, SBI ಬ್ಯಾಂಕ್ನಾಗ ಎಷ್ಟು 46,000 ಬ್ಯಾಲೆನ್ಸ್ ಅನ್ನೋದು ಉಳ್ಕೊಂಡಿದೆ. ಫರ್ನಿಚರ್ 50,000 rupees, ಕ್ಯಾಶ್ ಅನ್ನೋದು ಎಷ್ಟು ಉಳ್ಕೊಂಡಿದೆ 1,60,000. ಹಂಗೆ ಸ್ಟಾಕ್ ಐಟಮ್ ನೋಡಿ, LED TV 5 sets ಈಚ್ ಒನ್ 10,000 ಅಂತಿದೆಯಲ್ವಾ. ಇದು ಏಪ್ರಿಲ್ 2015 ಮಾರ್ಚ್ 2016 1 ಇಯರ್ ಒಳಗಡೆ ಈ ಬ್ಯಾಲೆನ್ಸ್ ಅನ್ನೋದು ಉಳ್ಕೊಂಡಿದೆ. ಸೊ ಈ ಬ್ಯಾಲೆನ್ಸ್ ಅನ್ನೋದು ನಾವು ನೆಕ್ಸ್ಟ್ ಇಯರ್ಗೆ ಯಾವ ರೀತಿಯಿಂದ ಈ ವೋಚರ್ಸ್ನ ಪೋಸ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು ಅನ್ನೋದು ಇವತ್ತಿನ ಟಾಪಿಕ್. ಅಂದರೆ ನೋಡಿ ವಿವರ್ಸ್, ಏಪ್ರಿಲ್ 2016 ಟು ಮಾರ್ಚ್ 2017 ಇಲ್ಲಿರುವಂಥ ಬ್ಯಾಲೆನ್ಸ್ ಎಂಟ್ರೀಸ್, ಇಲ್ಲಿರುವಂಥ ಸೇಲ್ಸ್ ಮಾಡಿರೋದು ನಮಗೆ ಅವ್ರ ಅಮೌಂಟ್ ಕೊಡೋದು ಪೆಂಡಿಂಗ್ ಅನ್ನೋದು ಇರ್ತದೆ. ಮತ್ತು ಪರ್ಚೇಸ್ ಅನ್ನೋದು ಮಾಡಿದ್ವಿ ನಾವು ಅವ್ರಿಗೆ ಪೇಮೆಂಟ್ ಅಂದ್ಕೊಂಡಿರ್ತದೆ, ಅದು ಇಲ್ಲಿ ಬ್ಯಾಲೆನ್ಸ್ ಇದೆ. ಸೊ ಈ ಬ್ಯಾಲೆನ್ಸನ್ನು ಇಯರ್ಗೆ ಯಾವ ರೀತಿಯಿಂದ ಪೋಸ್ಟಿಂಗ್ ಅನ್ನೋದು ಮಾಡಬೇಕು ಅಂದರೆ 16 and 17 ಇಯರ್ಗೆ ಯಾವ ರೀತಿಯಿಂದ ಪೋಸ್ಟಿಂಗ್ ಅನ್ನೋದು ಮಾಡಬೇಕು ಅನ್ನೋದು ಇವತ್ತಿನ ಕ್ಲಾಸ್. ಓಕೆ ವಿವರ್ಸ್, ಸೊ ಫಸ್ಟ್ ನಾವೇನು ಮಾಡೋಣ, ಈಗ ಈ ಪ್ರಾಬ್ಲಮ್ನ ಇಟ್ಕೊಂಡು ನಾವು ಟ್ಯಾಲಿಯಲ್ಲಿ ಎಂಟ್ರಿ ಮಾಡೋಣ. ಓಕೆ, ಟ್ಯಾಲಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಳ್ಳಿ. ಈಗ ಟ್ಯಾಲಿ ಸಾಫ್ಟ್ವೇರ್ನ ಓಪನ್ ಮಾಡ್ಕೊಂಡಿದ್ದೀನಿ ಈಗ ನಾನು. ಸೊ ಕಂಪ್ನಿಯನ್ನು ಕ್ರಿಯೇಟ್ ಮಾಡೋಣ. ಈಗ ಕಂಪ್ನಿ ಕ್ರಿಯೇಟ್ ಮಾಡಬೇಕಾದ್ರೆ Alt F3 ಪ್ರೆಸ್ ಮಾಡಬೇಕು ಕೀಬೋರ್ಡಲ್ಲಿ. ಸೊ ಕ್ರಿಯೇಟ್ ಕಂಪ್ನಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಓನರು ಅವ್ರ ಹೆಸರಲ್ಲೇ ಕಂಪ್ನಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಮಿಸ್ಟರ್. ಓಕೆ, ಪ್ರಿವಿಯಸ್ ಕಂಪ್ನಿ ಅನ್ನೋದು ನೇಮು ಎಕ್ಸಿಸ್ಟಿಂಗ್ ಕುಮಾರ್ ಅಂತಿದೆ, ಹಂಗಾಗಿ ಸುಮ್ಮನೆ ಜಸ್ಟ್ ಎಸ್ ಅಂತ ಆ್ಯಡ್ ಮಾಡಿದ್ದೀನಿ. ಯಾಕಂದ್ರೆ ಡಬಲ್ ಎಂಟ್ರಿ ತೊಗೊಳ್ಳಲ್ಲ, ಸೇಮ್ ಸೆಂಟೆನ್ಸ್ ಇರೋದು. ಅಡ್ರೆಸ್ ಬಂದುಬಿಟ್ಟು ಬಸವ ITI ಮಾನ್ವಿ. ಈ ಬಸವ ITI ಮಾನ್ವಿ ಅನ್ನೋದು ನಮ್ಮ ಚಾನಲ್ ನೇಮ್. ಈ ಚಾನಲ್ ನೇಮ್ನ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತೇವೆ. ಸೊ ನೋಟಿಫಿಕೇಶನ್ ಬರಬೇಕಪ್ಪ ಅಂದರೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಆಲ್ ಸೆಲೆಕ್ಟ್ ಅಂತ ಮಾಡಿ. ಓಕೆ ವಿವರ್ಸ್, ಎಂಟರ್ ಮಾಡಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಕಂಟ್ರೋಲ್ A ಮಾಡಿಬಿಡಿ, ಡೈರೆಕ್ಟಾಗಿ ಸೇವ್ ಆಗುತ್ತೆ. ಯಾಕೆ ಅಂದರೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ನಾನು ನಿಮಗೆ ಡೀಟೇಲ್ಸ್ ಫಸ್ಟ್ ಕ್ಲಾಸಲ್ಲಿ ಸೆಕೆಂಡ್ ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆ, ಹೇಳೋದು ಅವಶ್ಯಕತೆ ಇಲ್ಲ. ಓಕೆ, ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಈಗ ಫಸ್ಟ್ ನಾವೇನು ಮಾಡಬೇಕು, ಇಲ್ಲಿ ನಾವು ಲಾಸ್ಟ್ ಇಯರ್ ಟ್ರೇಡಿಂಗ್ ಅಂತ ಹೇಳ್ಬಿಟ್ಟು ಪ್ರಾಬ್ಲಮ್ ಬಂದಾಗ ಕೆಲವೊಂದು ರೂಲ್ಸ್ ಅನ್ನೋದು ನಾವು ಮೇಂಟೈನ್ ಮಾಡಬೇಕು. ಅಂದರೆ ರೂಲ್ಸ್ ಅನ್ನೋದು ನಾವು ಎಂಟ್ರಿ ಮಾಡಬೇಕಾಗ್ತದೆ, ರೂಲ್ಸ್ ಮುಖಾಂತರ ನಾವು ಎಂಟ್ರಿ ಮಾಡಬೇಕಾಗ್ತದೆ. ಅದೇನಪ್ಪ ಅಂತಾರೆ ರೂಲ್ಸು ನೋಡಿ ವರ್ಸ್. ಈಗ ನಾನು ಅಕೌಂಟ್ಸ್ ಇನ್ಫೋ ಅಂತ ಹೋಗ್ತೀನಿ, ಇಲ್ಲಿ ಎಡ್ಜಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಈಗ ಓಕೆ, ಮಲ್ಟಿಪಲ್ ಎಡ್ಜಸ್ ಅಂತ ತೊಗೊಳ್ತೀನಿ ನಾನು ಈಗ ಇಲ್ಲಿ. ಓಕೆ, ಆಲ್ ಐಟಮ್ಸ್. ಓಕೆ, ಫಸ್ಟ್ ಸ್ಟೆಪ್ ಬಂದುಬಿಟ್ಟು ನಿಮಗೆ ಇಲ್ಲಿ ನೋಡಿ, ಏಪ್ರಿಲ್ ಅಂದರೆ 15 to 16 ಅಲ್ಲಿರೋ ಬ್ಯಾಲೆನ್ಸ್ನ ಅಮೌಂಟ್ ಮತ್ತು ಲೆಡ್ಜಸ್ ನೇಮ್ನ ಫಸ್ಟ್ ಕ್ರಿಯೇಟ್ ಮಾಡೋಣ. ಓಕೆ, ಫಸ್ಟ್ ಏನು, ಮಿಸ್ಟರ್ ಕುಮಾರ್, ಇವರು ಕ್ಯಾಪಿಟಲ್ ಅಕೌಂಟ್ ಅಲ್ವಾ, ಕ್ಯಾಪಿಟಲ್ ಅಕೌಂಟ್. ಬಟ್ ಇಲ್ಲಿ ಏನಂತ ಕೇಳ್ತಾ ಇದೆ ನೋಡಿ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ ಈ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ, 3 lakh rupees. ಓಕೆ, 3 lakh rupees ಅಂತ ಹೇಳ್ಬಿಟ್ಟು ಆಗಬೇಕಾಗುತ್ತೆ. ಓಕೆ, ಇಲ್ಲೇ ಎಂಟ್ರಿ ಮಾಡಬೇಕಾಗ್ತದೆ ನಾವು, ಓಪನಿಂಗ್ ಬ್ಯಾಲೆನ್ಸ್ ಹತ್ರನೇ ಎಂಟ್ರಿ ಮಾಡಬೇಕಾಗ್ತದೆ. ಯಾಕಂದರೆ ಬ್ಯಾಲೆನ್ಸ್ ಅನ್ನೋದು ಉಳ್ಕೊಂಡಿದೆ ಅಲ್ವಾ. ಸೊ ಲಾಸ್ಟ್ ಇಯರ್ ನಮಗೆ ಬ್ಯಾಲೆನ್ಸ್ ಅನ್ನೋದು ಉಳ್ಕೊಂಡಿದೆ, ಹಂಗಾಗಿ ನಾವಿಲ್ಲಿ ಬ್ಯಾಲೆನ್ಸ್ ಓಪನಿಂಗ್ ಬ್ಯಾಲೆನ್ಸಲ್ಲೇ ಆಗಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ತುಳಸಿ ಆ್ಯಂಡ್ ಕೋ. ನೋಡಿ ಯುವರ್ಸ್, ತುಳಸಿ ಆ್ಯಂಡ್ ಕೋ 24,000 rupees ಬ್ಯಾಲೆನ್ಸ್ ಅನ್ನೋದು ಉಳ್ಕೊಂಡಿದೆ. ಓಕೆ, ಈ ವೋಚರ್ನ ನಾವು ಈ ಇಯರ್ಗೆ ಪೋಸ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ಓಕೆ, ಅಂದರೆ ಆ್ಯಡ್ ಅನ್ನೋದು ಮಾಡ್ಕೊಳ್ಬೇಕು. ನೋಡಿ ಯುವರ್ಸ್, ಇಲ್ಲಿ ನೋಡಿ, ಸೋಲ್ಡ್ LED TV 20 sets ಈಚ್ ಒನ್ 12,000 ಟು ತುಳಸಿ ಆ್ಯಂಡ್ ಕೋ. ನೆಕ್ಸ್ಟ್ ಇಲ್ಲಿಂದ ಸೇಮ್ 13 sets ಸೇಲ್ ಅನ್ನೋದು ಮಾಡ್ತಾ ಇದ್ದೀವಿ 13,500 rupeesಗೆ. ಯಾರಿಗೆ, ತುಳಸಿ ಆ್ಯಂಡ್ ಕೋ. ಸೊ ಇಲ್ಲಿ ನಾವು ಲೆಡ್ಜರ್ ನೇಮ್ ಅಂತ ಕ್ರಿಯೇಟ್ ಮಾಡಬೇಕು, ತುಳಸಿ ಆ್ಯಂಡ್ ಕೋ ಅಂತ ಕ್ರಿಯೇಟ್ ಮಾಡಿಕೊಂಡು
ಅಂಡರ್ ಗ್ರೂಪ್ ಏನು ಬರ್ತದೆ, ಸೇಲ್ ಅಂತ ಮಾಡಿದಾಗ ನಾನು ಏನೇನು ಹೇಳಿದ್ದೆ, ಸನ್ರಿ ಡೆಟಾರ್ ಅಂತ ಬರುತ್ತೆ. ಓಕೆ, ತುಳಸಿ ಆ್ಯಂಡ್ ಕೋ ಸನ್ರಿ ಡೆಟಾರ್ ಅಂತ ಬರುತ್ತೆ. ಓಕೆ, ಬ್ಯಾಲೆನ್ಸ್ ಎಷ್ಟಿದೆ ನೋಡಿ, ಲಾಸ್ಟ್ ಇಯರ್ ಅಲ್ಲಿ 24,000. ಓಕೆ, ನೆಕ್ಸ್ಟ್ ಏನಿದೆ ನೋಡಿ, ನಾಗೇಶ್ ಆ್ಯಂಡ್ ಕೋ 30,000 ಬ್ಯಾಲೆನ್ಸ್ ಅನ್ನೋದು ಐತೆ ನೋಡಿ. ವ್ಯೂವರ್ಸ್, ನಾವು ಪರ್ಚೇಸ್ LED TV 30 sets ಈಚ್ 10,000 rupees ಫ್ರಮ್ ನಾಗೇಶ್ ಆ್ಯಂಡ್ ಕೋ. ಸೊ ಪರ್ಚೇಸ್ ಅನ್ನೋದು ಮಾಡಿದ್ದೀವಿ ಯಾರ ಕಡೆಯಿಂದ, ನಾಗೇಶ್ ಆ್ಯಂಡ್ ಕೋ. ಪರ್ಚೇಸ್ ಮಾಡಿದಾಗ ನಾವು ಬ್ಯಾಲೆನ್ಸ್ ಎಷ್ಟು ಅನ್ನೋದು ಪೇಮೆಂಟ್ ಮಾಡಬೇಕು ನಾಗೇಶ್ ಆ್ಯಂಡ್ ಕೋ ಅವ್ರಿಗೆ, 30,000. ಯಾವ ಇಯರಲ್ಲಿ, 15 to 16 ಇಯರಲ್ಲಿ ನಾವು ಆ 1 year ಒಳಗಡೆ 30,000 ಅನ್ನೋದು ಬ್ಯಾಲೆನ್ಸ್ ಉಳಿದದ ಅವ್ರಿಗೆ ಪೇಮೆಂಟ್ ಅನ್ನೋದು ಮಾಡಬೇಕು. ಅದನ್ನ ಈ ಇಯರ್ಗೆ ಯಾವ ರೀತಿ ಪೋಸ್ಟಿಂಗ್ ಮಾಡ್ಕೊಳ್ಬೇಕು ಅನ್ನೋದು ನೋಡಿ. ಈಗ ನಾಗೇಶ್ ಆ್ಯಂಡ್ ಕೋ 30,000, ನಾಗೇಶ್ ಆ್ಯಂಡ್ ಕೋ ಅಂತ ಹೇಳ್ಬಿಟ್ಟು ಲೆಡ್ಜರ್ ನೇಮ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಅವ್ರು ಏನಾಗ್ತಾರೆ, ಪರ್ಚೇಸ್ ಮಾಡ್ತಾ ಇರ್ತೀವಿ ನಾವು, ಪರ್ಚೇಸ್ ಮಾಡೋದ್ರಿಂದ ಏನಾಗ್ತಿಲ್ಲ, ಅಂಡರ್ ಗ್ರೂಪು ಸನ್ರಿ ಕ್ರೆಡಿಟರ್ ಅಂತ ಬರುತ್ತೆ. ಬ್ಯಾಲೆನ್ಸ್ ಎಷ್ಟಿದೆ ನೋಡಿ, 30,000 ಇಲ್ಲಿ ನಾವು ಹಾಕ್ಬೇಕಾಗ್ತದೆ. ನೆಕ್ಸ್ಟ್ ಈಗ ಪ್ರೆಸೆಂಟ್ ಇಯರ್ ಅಲ್ಲಿ ನಾವು ಅಕೌಂಟಿಂಗ್ ಗೋಚರ್ ಈ ರಿಲೇಟೆಡ್ ಸಂಬಂಧಪಟ್ಟಿದ್ದು ತುಳಸಿ ಆ್ಯಂಡ್ ಕೋ, ನಾಗೇಶ್ ಆ್ಯಂಡ್ ಕೋ ಸೇಲ್ಸ್ ಪರ್ಚೇಸ್ ಆದಾಗ ಇಲ್ಲಿ ಏನು ಓಪನಿಂಗ್ ಬ್ಯಾಲೆನ್ಸ್ ಅಂತ ಏನು ಹಾಕಿರ್ತೀವಲ್ಲ, ಈ ಅಮೌಂಟು ಈ ಕರೆಂಟ್ ಇಯರ್ಗೆ ಆ್ಯಡ್ ಅಂತ ಹೋಗ್ತದೆ, ಅಂದರೆ ಪ್ಲಸ್ ಆಗ್ತದೆ, ಅಂದರೆ ಆ್ಯಡ್ ಆಗ್ತದೆ. ಓಕೆ, ಎಷ್ಟಿದೆ, 30,000 ಅಮೌಂಟ್ ರುಪೀಸ್. ನೆಕ್ಸ್ಟ್ ಬಂದ್ಬಿಟ್ಟು SBI ಬ್ಯಾಂಕ್ನಾಗ ಎಷ್ಟಿದೆ, 46,000. ಏನು ಇದು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ, ಎಷ್ಟು, 46,000. ನೆಕ್ಸ್ಟ್ ಫರ್ನಿಚರ್, ಫಿಕ್ಸ್ಡ್ ಅಸೆಟ್ ಎಷ್ಟು ತಿಳ್ಕೊಂಡಿದೆ, 50,000 rupees. ನೆಕ್ಸ್ಟ್ ಇಲ್ಲಿ ಕ್ಯಾಶ್ ಅಂತಿದೆ ನೋಡಿ, ಕ್ಯಾಶ್ ಏನಾದ್ರು ಕೈಲಿ ಕ್ಯಾಶ್ ಏನಾದ್ರು ಉಳ್ಕೊಂಡಿದೆ, ಎಷ್ಟಿದೆ, 1,60,000. ಓಕೆ, ಸೊ ಇದೊಂದು ಮತ್ತೆ ಇದೊಂದು ಪಾಯಿಂಟ್ ಬಿಡಿ, ನಾನು ಆಮೇಲೆ ಹೇಳ್ತೀನಿ. ಈಗ ನೆಕ್ಸ್ಟ್ ಏನು ಮಾಡ್ಬೇಕು ನಾವು, ಈಗ ಪರ್ಚೇಜ್ ಮತ್ತೆ ಸೇಲ್ಸ್ ಆಗ್ತಿರೋದ್ರಿಂದ ನಾವು ಪರ್ಚೇಜ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೇಲ್ಸ್ ಅಕೌಂಟ್ ಅಂತ ಕ್ರಿಯೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಬಿಟ್ಬಿಡಿ, ಈಗ ಇದಕ್ಕೆ ಬನ್ನಿ, ಏಪ್ರಿಲ್ 2016 ಟು ಮಾರ್ಚ್ 2017 ಬನ್ನಿ. ಸ್ಯಾಲ್ರಿ ಪೇಡ್ ಅಂತಿದೆಲ್ವಾ, ಸ್ಯಾಲ್ರಿ ಪೇಡ್ ಅಂತ ಲೆಡ್ಜರ್ ನೇಮ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಈಗ ಕರೆಂಟ್ ಇಯರ್ದು ನಡೀತಾ ಇರೋದು. ಈಗ ನಾವು ಇಲ್ಲಿ ಏನು ಮಾಡ್ಕೊಬೇಕಾಗ್ತದ, ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಈ ಕರೆಂಟ್ ಇಯರ್ದು ಅಂದ್ರೆ ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಕರೆಂಟ್ ಇಯರ್ 2020 ಈಗ, ಬಟ್ ಉದಾಹರಣೆಗೆ ಹೇಳ್ತಾ ಇದ್ದೀನಿ ಅಲ್ಲಿ. ಸೊ ಇಲ್ಲಿ ನಾವು ಬ್ಯಾಲೆನ್ಸ್ ಅನ್ನೋದು ಹಾಕೋದು ಬರುವುದಿಲ್ಲ, ಯಾಕಂದ್ರೆ ಅಕೌಂಟಿಂಗ್ ಗೋಚರಲ್ಲಿ ನಾವು ಎಂಟ್ರಿ ಮಾಡಬೇಕಾಗ್ತದೆ. ಓಕೆ, ಪರ್ಚೇಸ್ LED TV ನಾಗೇಶ್ ಆ್ಯಂಡ್ ಕೋ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ. ನೆಕ್ಸ್ಟು ನೋಡಿ, ಸೋಲ್ಡ್ LED TV 20 sets ಈಚ್ 12,000 ತುಳಸಿ ಆ್ಯಂಡ್ ಕೋ ಆಲ್ರೆಡಿ ಲೆಡ್ಜರ್ ನೇಮ್ ಕ್ರಿಯೇಟ್ ಮಾಡಿದ್ದೀನಿ. ನಾಗೇಶ್ ಆ್ಯಂಡ್ ಕೋ ತುಳಸಿ ಆ್ಯಂಡ್ ಕೋ ಅನ್ನೋದು ಲೆಡ್ಜರ್ ನೇಮ್ ಕ್ರಿಯೇಟ್ ಮಾಡಿದ್ದೀನಿ, ಮತ್ತು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಕ್ಯಾಶ್ ಫ್ರಮ್ ತುಳಸಿ ಆ್ಯಂಡ್ ಕೋ, ಕ್ಯಾಶ್ ಪೇ ಟು ನಾಗೇಶ್ ಆ್ಯಂಡ್ ಕೋ, ಇದು ಕ್ರಿಯೇಟ್ ಮಾಡಿರೋದು ರೆಂಟ್ ಪೇಡ್ ಅಂತ ಕ್ರಿಯೇಟ್ ಮಾಡಿ. ಇದು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಓಕೆ, ಎಂಟರ್ ಎಕ್ಸೆಪ್ಟ್ ಎಸ್ ಅನ್ನು. ಸೊ ಮಲ್ಟಿಪಲ್ ಲೆಡ್ಜರ್ಸ್ ಅಲ್ಲಿ ನಾವು ಏನು ಮಾಡಿದ್ವಿ, ಲೆಡ್ಜರ್ ನೇಮ್ನ ಕ್ರಿಯೇಟ್ ಮಾಡಿವಿ. ಈಗ ನಾನು ಎರಡು ಹೇಳ್ತೀನಿ ಅಂತ ಹೇಳಿದೆ, ಆಮೇಲೆ ಅವೇನಪ್ಪ ಅಂದರೆ ಕ್ಯಾಶ್ ಆ್ಯಂಡ್ ಸ್ಟಾಕ್. ಕ್ಯಾಶ್ ಅನ್ನೋದು ಏನು ಮಾಡಬೇಕು, ಸಿಂಗಲ್ ಲೆಡ್ಜರ್ಲಿ ನಾವು ಹಾಕ್ಬೇಕಾಗ್ತದ. ಸಿಂಗಲ್ ಲೆಡ್ಜರ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅಂದರೆ ಸಿಂಗಲ್ ಲೆಡ್ಜರ್ನ ಸೆಲೆಕ್ಟ್ ಮಾಡ್ಕೊಂಡು ಕ್ರಿಯೇಟ್ ಅಂತ ತಗೊಳ್ಳಿ. ಓಕೆ, ಪೇಜ್ ಅಪ್ ಅಂತ ಮಾಡಿ, ನಿಮ್ಮ ಕೀಬೋರ್ಡಲ್ಲಿ ಇರ್ತದೆ ನೋಡ್ರಿ, ಯಾರೋ ಮಾರ್ಕ್ ಮೇಲೆ. ಸೊ ಪೇಜ್ ಅಪ್ ನೋಡಿ, ನಾವೇನೇನು ಮಲ್ಟಿಪಲ್ ಲೆಡ್ಜರ್ಸ್ ಅಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ಅವೆಲ್ಲ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ಸಿಂಗಲ್ ಲೆಡ್ಜರ್ಸ್ ಅಲ್ಲಿ ಅಮೌಂಟನ್ನು ತೋರಿಸ್ತಾ ಇದೆ, ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು ನೋಡಿ 24,000. ನೋಡಿ SBI ಬ್ಯಾಂಕ್ನಾಗ ಎಷ್ಟಿದೆ ಅಕೌಂಟು, ಓಪನಿಂಗ್ ಬ್ಯಾಲೆನ್ಸ್ 46,000. ನಾ ಅಲ್ಲೇನು ಮಲ್ಟಿಪಲ್ ಲೆಡ್ಜರ್ಸ್ ಅಲ್ಲಿ ಏನು, ಸೊ ಲೆಡ್ಜರ್ ನೇಮ್ ಇತ್ತು, ಅಮೌಂಟ್ ಏನು ಹಾಕಿರ್ತೀನಿ ಅದು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ಸಿಂಗಲ್ ಲೆಡ್ಜರ್ಸ್ ಅಲ್ಲಿ. ಹಂಗಾಗಿ ಎರಡರಲ್ಲೂ ಕ್ರಿಯೇಟ್ ಮಾಡ್ಬೋದು. ಬಟ್ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬಂದಾಗ ನಾವು ಪ್ರೀವಿಯಸ್ ಅಲ್ಲಿ ಏನು ಬ್ಯಾಲೆನ್ಸ್ ಅನ್ನೋದು ಉಳಿದಿರ್ತದೆ ಅವಾಗ ನಾವು ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ.
ಓಕೆ. ಈಗ ನೆಕ್ಸ್ಟ್ ಪೇಜ್ ಅಪ್ ನೋಡಿ, ಹಾಗೆ ಮಾಡ್ಕೊಂಡು ಹೋಗಿ. ಕ್ಯಾಶ್ ನೋಡಿ, ಇಲ್ಲಿ ಕ್ಯಾಶ್ ಅಂತ ಬಂತು ಈಗ. ಸೊ ಕ್ಯಾಶ್ ಎಂಟರ್ ಕ್ಯಾಶ್ ಇನ್ ಹ್ಯಾಂಡ್ ಅಂಡರ್ ಗ್ರೂಪ್ ಎಂಟರ್ ಮಾಡಿ. ಎಷ್ಟು ಉಳಿದಿದೆ ನಮ್ಮ ಹತ್ರ? 1,60,000. 1,60,000 ಎಂಟರ್. ಓಕೆ, ಇದು ಸಿಂಗಲ್ ಎಡ್ಜಲ್ಲಿ ನಾವು ಹಾಕ್ಬೇಕಾಗ್ತದೆ ಕ್ಯಾಶ್ ಇನ್ ಹ್ಯಾಂಡ್. ಯಾಕಂತಂದ್ರೆ ಕ್ಯಾಶ್ ಇನ್ ಹ್ಯಾಂಡ್ ಯಾಕೆ ಹಾಕ್ಬೇಕಪ್ಪ ಅಂದ್ರೆ ಮತ್ತೆ ನಾವು ಲೆಡ್ಜರ್ ನೇಮ್ನ ಕ್ರಿಯೇಟ್ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಯಾಕಂತಂದ್ರೆ ಟ್ಯಾಲಿ ಸಾಫ್ಟ್ವೇರ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಮತ್ತೆ ಕ್ಯಾಶ್ ಅನ್ನೋದು ಲೆಡ್ಜರ್ಸ್ ನೇಮ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಸೇವ್ ಆಗಿರ್ತವೆ. ಡಿಫಾಲ್ಟ್ ಅನ್ನೋದು ಸೇವ್ ಆಗಿ ಇರ್ತವೆ. ಯಾವುದು? ಕ್ಯಾಶ್ ಮತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅನ್ನೋದು ಆಲ್ರೆಡಿ ಡಿಫಾಲ್ಟ್ ಆಗಿ ಸೇವ್ ಆಗಿರ್ತವೆ. ಹಂಗಾಗಿ ಕ್ಯಾಶ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಪೇಜ್ ಅಪ್ ಪೇಜ್ ಡೌನ್ ಮಾಡಿಕೊಂಡು ಅದನ್ನು ಸರ್ಚ್ ಮಾಡಿಕೊಂಡು ಕ್ಯಾಶ್ ಇನ್ ಹ್ಯಾಂಡ್ ಒಳಗಡೆ ಅಮೌಂಟ್ ಅನ್ನೋದು ನಾವು ಹಾಕಬೇಕಾಗ್ತದೆ. ಓಕೆ ವ್ಯೂವರ್ಸ್, ಈಗ ನಾವು ಇದನ್ನ ಎಂಟ್ರಿ ಮಾಡಿದ್ವಿ. ಈಗ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಎಸ್ಕೇಪ್ ಮಾಡ್ಕೊಳ್ಳಿ. ಇನ್ವೆಂಟ್ರಿ ಇನ್ಫೋ ಅಂತ ಬನ್ನಿ. ಓಕೆ, ಯೂನಿಟ್ಸ್ ಆಫ್ ಮೆಜರ್ ಅಂತ ತಗೊಳ್ಳಿ. ಕ್ರಿಯೇಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಮಗೆ ಮೆಜರ್ಮೆಂಟ್ ಏನಂತ ಇದೆ ನೋಡಿ, ಸೆಟ್ಸ್ ಅಂತಿದೆ. ಸೆಟ್ಸ್ ಅಂತ ಹಾಕ್ಬೇಕಾಗ್ತದ. ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ಸ್ಟಾಕ್ ಐಟಮ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ನಾವು ನೋಡಿ ಸ್ಟಾಕ್ LED TV 5 sets ಈಚ್ ಒನ್ 10,000 ಅಂತಿದೆ. ಓಕೆ, ಲಾಸ್ಟ್ ಇಯರ್ ಅಲ್ಲಿ ನಮಗೆ ಏನಂತ ಉಳಿದಿದೆ? 5 sets LED TV ಅನ್ನೋದು ಉಳ್ಕೊಂಡಿದೆ. ಈಗ ಪ್ರೆಸೆಂಟ್ ಇಯರ್ ಅಲ್ಲಿ ನಾವು ಮತ್ತೆ ಸೇಲ್ಸ್ ಮತ್ತು ಪರ್ಚೇಸ್ ಅನ್ನು ಮಾಡಕತ್ತೀವಿ. ಈ ಸ್ಟಾಕ್ ಐಟಮ್ನ ಇದಕ್ಕೆ ಯಾವ ರೀತಿ ಪೋಸ್ಟಿಂಗ್ ಮಾಡಬೇಕು ಅನ್ನೋದು ನೋಡೋಣ. ಓಕೆ, ಈಗ ಕ್ರಿಯೇಟ್ ಸ್ಟಾಕ್ ಐಟಮ್ ಅಂತ ಸಿಂಗಲ್ ಸ್ಟಾಕ್ ಐಟಮ್ ಅಂತ ಹೋಗ್ಲಿ. ಸ್ಟಾಕ್ ಐಟಮ್ ನೇಮ್ LED TV. ಸೆಟ್ಸ್ ಅಂತ ತಗೊಳ್ಳಿ. ನೋಡಿ, ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟು ಉಳ್ಕೊಂಡಿದೆ? ಪ್ರೀವಿಯಸ್ ಲಾಸ್ಟ್ ಇಯರ್ಲಿ 5 sets ಅನ್ನಿದೆ. ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇಲ್ಲಿ 5 sets ಅಂತ ಹಾಕ್ಬೇಕಾಗುತ್ತೆ. ಓಕೆ, ಅಮೌಂಟ್ ಬಂದ್ಬಿಟ್ಟು ಎಷ್ಟಿದೆ? 10,000 ಇದೆ. ಎಕ್ಸೆಪ್ಟ್ ಎಸ್ ಆರ್ ನೋ. ಇದು ಸಿಂಗಲ್ ಸ್ಟಾಕ್ ಐಟಮ್ ಅಲ್ಲಿ ಕ್ರಿಯೇಟ್ ಮಾಡಿದ್ವಿ. ಈಗ ಎಸ್ಕೇಪ್ ಅಂತ ಮಾಡಿ. ಓಕೆ, ಎಸ್ಕೇಪ್ ಅನ್ನೋದು ಮಾಡಿ ನೆಕ್ಸ್ಟ್ ಅಕೌಂಟಿಂಗ್ ವೋಚರ್ ಹತ್ರ ಬನ್ನಿ. ನೋಡಿ ಯೂವರ್ಸ್, ಇಲ್ಲಿ ಸ್ಟಾಕ್ ಐಟಮ್ ಅನ್ನೋದು ಕ್ರಿಯೇಟ್ ಮಾಡಿದ್ವಿ ಸಿಂಗಲ್ ಎಡ್ಜಸ್ ಅಲ್ಲಿ. ಓಕೆ, ಈಗ ನಿಮಗೆ ಅಕೌಂಟಿಂಗ್ ವೋಚರ್ ಎಂಟ್ರಿ ಮಾಡ್ತಾ ನಿಮಗೆ ಈ ಸ್ಟೆಪ್ ಅಂದ್ರೆ ಏಪ್ರಿಲ್ 2016 ಟು ಮಾರ್ಚ್ 2017 ಬಗ್ಗೆ ನಿಮ್ಗೆ ಹೇಳ್ತೀನಿ. ಇದು ಕ್ಲೋಸ್ ಆಯಿತು. ಓಕೆ, ಇದೆಲ್ಲ ಲೆಡ್ಜಸ್ ನೇಮ್ ಕ್ರಿಯೇಟ್ ಮಾಡಿದೀವಿ. ಅಮೌಂಟ್ ಅನ್ನೋದು ಓಪನಿಂಗ್ ಬ್ಯಾಲೆನ್ಸ್ ಹಾಕಿದ್ವಿ. ಸ್ಟಾಕ್ ಐಟಮ್ನು ಹಾಕೊಂಡಿವಿ. ನೆಕ್ಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ಅದನ್ನು ಅಮೌಂಟ್ ಹಾಕೊಂಡಿವಿ. ಇದು ಕ್ಲಿಯರ್ ಆಯಿತು. ಇದು ನೆಕ್ಸ್ಟ್ ಈ ಪಾಯಿಂಟ್. ಓಕೆ, ಈ ಟೇಬಲ್ ಅಲ್ಲಿ ನೋಡಿ ಸೆಕೆಂಡ್ ರೋದಲ್ಲಿ. ಈಗ ನಾವು ರಿಸಿಪ್ಟು, ಫರ್ನಿಚರು, SBI ಬ್ಯಾಂಕು ಯಾವ ರೀತಿಯಿಂದ ಡಿಪಾಸಿಟ್ ಅನ್ನೋದು ಮಾಡೋದಕ್ಕಾಗೋದಿಲ್ಲ. ಯಾಕಂದರೆ ಆಲ್ರೆಡಿ ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಹಾಕಿದ್ವಿ. ನೆಕ್ಸ್ಟು ಸೆಕೆಂಡ್ ರೋದಲ್ಲಿ ನೋಡಿ, ಈಗ ಸ್ಯಾಲ್ರಿ ಪೇಡ್ ಅನ್ನೋದು 12,000 ಆಗ್ತಾ ಇದೆ. ಅಂದರೆ ಪೇಮೆಂಟ್ ಆಗ್ತಾ ಇರೋದ್ರಿಂದ FI ಅಲ್ಲಿ ನಾವು ಇದ್ದೀವಿ. ಈಗ ಪ್ರೆಸೆಂಟು ಕ್ಯಾಶ್ ರೂಪದಲ್ಲಿ ಆಗ್ತಾ ಇರೋದು ಸ್ಯಾಲ್ರಿ ಪೇಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಂಟರ್ ನೋಡಿ ವ್ಯೂವರ್ಸ್, ನಾವು ಕ್ಯಾಶ್ ಅನ್ನೋದು ನೋಡಿ 1,60,000 ಅದು ನಾವು ಸಿಂಗಲ್ ಎಡ್ಜಸ್ ಅಲ್ಲಿ ಅಮೌಂಟ್ ಹಾಕಿದ್ದೀವಲ್ಲ, ಅದು ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ನೆಕ್ಸ್ಟ್ ಎಷ್ಟಿದೆ ಬ್ಯಾಲೆನ್ಸ್? ಇಲ್ಲಿ 12,000 ಪೇಮೆಂಟ್, ಸ್ಯಾಲ್ರಿ ಪೇಮೆಂಟ್. ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಪರ್ಚೇಸ್ LED TV 30 sets ಈಚ್ ಒನ್ 10,000 ಅಂತಿದೆ. ಸೊ ಪರ್ಚೇಜಿಗೆ ನಾವು F9 ಪ್ರೆಸ್ ಮಾಡ್ತೀವಿ ಫಂಕ್ಷನ್ ಕೀನ. ಓಕೆ, ಎಂಟರ್ ಮಾಡಿ. ಸೊ ಪರ್ಚೇಸ್ ಯಾರ ಕಡೆಯಿಂದ ಆಗ್ತಾ ಇರೋದು? ನಾಗೇಶ್ ಆ್ಯಂಡ್ ಕೋ. ಓಕೆ, ಇಲ್ಲಿ ಬ್ಯಾಲೆನ್ಸ್ ಎಷ್ಟಿದೆ? 30,000 ಇದೆ. ಅವ್ರ ಕಡೆಯಿಂದ ಪರ್ಚೇಸ್ ಮಾಡಿವಿ. ಓಕೆ, ಲಾಸ್ಟ್ ಇಯರ್ಲಿ 30,000 ಅನ್ನೋದು ಬ್ಯಾಲೆನ್ಸ್ ಉಳ್ಕೊಂಡದ. ಈಗ 30,000 ಬ್ಯಾಲೆನ್ಸ್ ಉಳ್ಕೊಳ್ಳೋದಲ್ಲದೆ ಈಗ ಮತ್ತೆ ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ವಿ. ಯಾವ ಇಯರಲ್ಲಿ? 16-17 ಇಯರ್ಲಿ, 1 year ಅದರೊಳಗಡೆ. ಓಕೆ, ನಾಗೇಶ್ ಆ್ಯಂಡ್ ಕೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಪರ್ಚೇಸ್ ಮಾಡ್ಕೊಳ್ಳಿ, ಸ್ಪೇಸ್ ಬಾರ್ ಕ್ಲಿಕ್ ಮಾಡ್ಕೊಳ್ಳಿ. ಯಾವುದು?
ಒಂದೇ ಸ್ಟಾಕ್ ಐಟಮ್ ಇರೋದ್ರಿಂದ ಮತ್ತೆ ಸ್ಟಾಕ್ ಐಟಮ್ನ ನಾವು ಕ್ರಿಯೇಟ್ ಮಾಡಕ್ಕೆ ಹೋಗಿಲ್ಲ, ಹಂಗಾಗಿ LED TV ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನೋಡಿ, ಎಷ್ಟು 5 ಸೆಟ್ಸ್. ಲಾಸ್ಟ್ ಇಯರ್ಲಿ ಎಷ್ಟು ಉಳ್ಕೊಂಡಿದ್ದು ಬ್ಯಾಲೆನ್ಸ್ ನೋಡಿ, ಇಲ್ಲಿ ತೋರಿಸ್ತಾ ಇದೆ ನೋಡಿ ನಿಮಗೆ 5 ಸೆಟ್ಸ್. ಈ ಕರೆಂಟ್ ಇಯರ್ ನಾವು ಪರ್ಚೇಸ್ ಅನ್ನೋದು ಮಾಡಕತ್ತೀವಿ. ಓಕೆ 30 ಸೆಟ್ಸ್ ಅಂದ್ರೆ ಎಷ್ಟಾಯ್ತು ಟೋಟಲು 35. ಓಕೆ, ಯಾರ ಕಡೆಯಿಂದ? ನಾಗೇಶ್ ಅಂಡ್ ಕೋ. ಎಂಟರ್ ಮಾಡಿ ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಸೋಲ್ಡ್ LED TV 20 ಸೆಟ್ಸ್ ಮತ್ತೆ 13 ಸೆಟ್ಸ್ ಇವೆರಡು ತುಳಸಿ ಅಂಡ್ ಕೋಗೆ ಮತ್ತು ತುಳಸಿ ಅಂಡ್ ಕೋಗೆ ಸೇಲ್ ಅನ್ನೋದು ಮಾಡ್ತಾ ಇದೀವಿ. ಇಲ್ಲಿ 20 ಸೆಟ್ಸ್ಗೆ ಈಚ್ ಒಂದು 12,000 ಲೆಕ್ಕದಲ್ಲಿ ಸೇಲ್ ಅನ್ನೋದು ಮಾಡ್ತಾ ಇದೀವಿ. 13 ಸೆಟ್ಸ್ ಈಚ್ ಒಂದು 13,500 rupees ಲೆಕ್ಕದಲ್ಲಿ ನಾನು ಸೇಲ್ ಅನ್ನೋದು ಮಾಡ್ತಾ ಇದ್ದೀನಿ. ನೋಡಿ ವ್ಯೂವರ್ಸ್, ಯಾವ ರೀತಿಯಿಂದ ಎಂಟ್ರಿ ಮಾಡಬೇಕಪ್ಪ ಅಂತಂದ್ರೆ F8 ಅಲ್ಲಿ ನಾವು ಸೇಲ್ಸ್ ಅನ್ನೋದು ಮಾಡಬೇಕಾಗ್ತದೆ. F9 ಅಲ್ಲಿ ಪರ್ಚೇಸ್ ಮಾಡ್ಕೊಂಡಿವಿ, ಈಗ F8 ತಗೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ F8 ಅಂತೇಳಿ ಕೀಬೋರ್ಡ್ ಪ್ರೆಸ್ ಮಾಡಿ. ಈಗ ಯಾರು ನೋಡಿ ಇಲ್ಲಿ ತುಳಸಿ ಅಂಡ್ ಕೋ. ನೋಡಿ ವ್ಯೂವರ್ಸ್, 24,000 ಅಂತ ಹೇಳ್ಬಿಟ್ಟು ಓಪನಿಂಗ್ ಬ್ಯಾಲೆನ್ಸ್ ಅಲ್ಲಿ ಹಾಕಿದೀವಲ್ಲ. ಈಗ ನಾವು ಅಕೌಂಟಿಂಗ್ ವೋಚರ್ ಹತ್ರ ಬಂದಾಗ ಕರೆಂಟ್ ಬ್ಯಾಲೆನ್ಸ್ ಎಷ್ಟಂತ ತೋರಿಸ್ತಾ ಇದೆ? 24,000. ಓಕೆ, ಅವ್ರು ನಮಗೆ ಪೇಮೆಂಟ್ ಅನ್ನೋದು ಮಾಡಬೇಕು. ಓಕೆ, ಸೇಲ್ ಅನ್ನೋದು ಮಾಡಿದ್ವಿ, ಬಟ್ ಅಮೌಂಟ್ ಅನ್ನೋದು ಪೇಮೆಂಟ್ ಆಗಿಲ್ಲ. ಓಕೆ, ಈಗ ಎಂಟರ್ ಹೊಡಿ ಸೇಲ್ಸ್ ಮಾಡ್ತಾ ಇದೀವಿ, ಮತ್ತೆ ಅವರಿಗೆ ಸೇಲ್ಸ್ ಮಾಡ್ತಾ ಇದೀವಿ. ಅವ್ರು ಇನ್ನೂ ನಮಗೆ 24,000 ಅಮೌಂಟ್ ಕೊಡಬೇಕು, ಮತ್ತೆ ಅವರಿಗೆ ಇನ್ನ ಸೇಲ್ಸ್ ಅನ್ನೋದು ಮಾಡ್ತೀವಿ. ಈ ಇಯರ್ಲಿ ಮಾಡ್ತೀವಿ. ಲಾಸ್ಟ್ ಇಯರ್ಲಿ ನಮಗೆ 24,000 ಅಮೌಂಟ್ ಕೊಡಬೇಕಾಗಿದೆ, ಮತ್ತೆ ಈ ಇಯರ್ಲಿ ಮತ್ತೆ ಅವ್ರಿಗೆ ಪೇಮೆಂಟ್ ಸೇಲ್ಸ್ ಅನ್ನೋದು ಮಾಡ್ತಾ ಇದೀವಿ. ಸ್ಟಾಕ್ ಐಟಮ್ ನೋಡಿ, ನಮಗೆ 30 ಸೆಟ್ ಅನ್ನೋದು ಪರ್ಚೇಸ್ ಮಾಡಿದೀವಿ, 5 ಸೆಟ್ಸ್ ಅನ್ನೋದು ಆಟೋಮೆಟಿಕ್ ಆ್ಯಡ್ ಆಗಿದೆ ನೋಡ್ರಿ. 35 ಸೆಟ್ಸ್ ಇಲ್ಲಿ ತೋರಿಸ್ತಾ ಇದೆಯಲ್ಲ. ಓಕೆ, ಎಂಟರ್ ಮಾಡಿ. ಈಗ ಎಷ್ಟಿದೆ ನೋಡಿ, ಪರ್ಚೇಸ್ LED TV 30 ಸೆಟ್ಸ್. ಅಮೌಂಟ್ ಬಂದ್ಬಿಟ್ಟು 12,000. ಸಾರಿ, ಇದು ನೋಡಿ, ಇದಲ್ಲ, ಪರ್ಚೇಸ್ ಇದು 20 ಸೆಟ್ಸ್ ಅಂತ ನೋಡಿ, 12,000. ನೆಕ್ಸ್ಟ್ LED TV, ಮತ್ತೆ LED TV ಅಂತ ಸೇಲ್ ಮಾಡ್ತಾ ಇದೀವಿ. ಎಷ್ಟು? 13 ಸೆಟ್ಸ್. ಎಷ್ಟು ಅಮೌಂಟ್ ಇದೆ ನೋಡಿ? 13,500 rupees. ಓಕೆ, 20 ಮತ್ತೆ 13 ಎಷ್ಟಾಯ್ತು ನಮಗೆ? 33 ಆಯಿತು. 33 ಅಂದರೆ 35 ಅಲ್ಲಿ ಪರ್ಚೇಸ್ ಮಾಡಿದಾಗ ಇನ್ನು 2 ಅನ್ನೋದು ರಿಮೈನಿಂಗ್ ಬ್ಯಾಲೆನ್ಸ್ ಅನ್ನೋದು ಬಂತು. ಸೊ ಇದನ್ನು ನಾವು ಯಾವ ರೀತಿಯಿಂದ ಮಾಡ್ಕೊಂಡ್ವಿ? 5 ಸೆಟ್ಸ್ ಅನ್ನೋದು, ಅದೇ ರೀತಿಯ 2 ಸೆಟ್ಸ್ ಅನ್ನೋದು ನೆಕ್ಸ್ಟ್ ಇಯರ್ಗೆ ನಾವು ಪೋಸ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ಈ ರೀತಿಯಿಂದ ನಾವು ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಅಂತ ಹೇಳ್ಬಿಟ್ಟು ನಾವು ಮಾಡ್ತಾ ಇರ್ತೀವಿ ಟ್ಯಾಲಿಯಲ್ಲಿ. ಓಕೆ ವ್ಯೂವರ್ಸ್, ಈಗ ನಾವು ಎಂಟ್ರಿ ಮಾಡೋಣ. ಸೊ ಎಕ್ಸೆಪ್ಟ್ ಎಸ್ ಅಂತ ಸೇವ್ ಮಾಡಿ ಎಸ್. ಓಕೆ, ಸೇಲ್ಸ್ ಅನ್ನೋದಾಯ್ತು. ನೆಕ್ಸ್ಟ್ ನೋಡಿ ವ್ಯೂವರ್ಸ್, ಇಲ್ಲಿ ಕ್ಯಾಶ್ ಫ್ರಮ್ ತುಳಸಿ ಆ್ಯಂಡ್ ಕೋ ಅಂತಿದೆ ನೋಡಿ. ಸೊ ಅವ್ರಿಗೆ ಸೇಲ್ಸ್ ಅನ್ನೋದು ಮಾಡಿದ್ವಿ, ಅವ್ರ ಕಡೆಯಿಂದ ಮತ್ತೆ ಪೇಮೆಂಟ್ ಅನ್ನೋದು ರಿಸೀವ್ ಮಾಡ್ಕೊಳ್ಬೇಕಾಗ್ತದ. ಕ್ಯಾಶ್ ಫ್ರಮ್ ತುಳಸಿ ಅಂದ ತಕ್ಷಣ ನಾವು ಏನು ಮಾಡಬೇಕು? F6 ಅಲ್ಲಿ ಹಾಕಬೇಕಾಗ್ತದ. ಸೊ ಕ್ಯಾಶ್ ಅಲ್ವಾ, ಕ್ಯಾಶ್ ರೂಪದಲ್ಲಿ ತುಳಸಿ ಆ್ಯಂಡ್ ಕೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ತುಳಸಿ ಆ್ಯಂಡ್ ಕೋ 4,39,500 rupees. ನಾ ಏನು ಮಾಡ್ತೀನಿ ಈಗ? 4 lakh rupees ಮಾತ್ರ ತೊಗೊಳ್ತಾ ಇದ್ದೀನಿ. ಫುಲ್ ಸೆಟಲ್ಮೆಂಟ್ ಅನ್ನೋದು ತೊಗೊಳ್ತಿಲ್ಲ ನಾನು. 4 lakh rupees ಅನ್ನೋದು ಅವರು ಪೇಮೆಂಟ್ ಅನ್ನೋದು ನನಗೆ ಮಾಡ್ತಾ ಇದ್ದಾರೆ ಅಷ್ಟೇ. 4 lakh rupees ಅನ್ನೋದು ಅಮೌಂಟ್ ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟರ್ ಆನ್ ಅಕೌಂಟ್ ಅಂತ ಇಟ್ಕೊಳ್ಳಿ. ಇನ್ನು 39,500 rupees ಅನ್ನೋದು ಬ್ಯಾಲೆನ್ಸ್ ಉಳ್ಕೊಂತು. ಓಕೆ, ಇದೇ ರೀತಿ ಅವರು ಬ್ಯಾಲೆನ್ಸ್ ಎಷ್ಟು ಉಳಿಸಿದ್ದಾರೆ ಲಾಸ್ಟ್ ಇಯರಲ್ಲಿ? 24,000. ಓಕೆ, ಇದನ್ನು ಲಾಸ್ಟ್ ಇಯರ್ ಅಕೌಂಟಿಗೆ ಸಂಬಂಧಪಟ್ಟಿದ್ದು ಏನಾದರೂ ಪ್ರಾಬ್ಲಮ್ ಬಂದಾಗ ಇದೇ 39,000 ನಾವು ಮತ್ತೆ ಪೋಸ್ಟಿಂಗ್ ಅನ್ನೋದು ಮಾಡ್ಕೊಳ್ಬೇಕು. ಓಕೆ, ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಶ್ ಪೇ ಟು ನಾಗೇಶ್ ಅಂಡ್ ಕೋ. ಸೊ ಪೇಮೆಂಟ್ ಅನ್ನೋದು ಮಾಡ್ತಾ ಇದೀವಿ ಇಲ್ಲಿ. ಕ್ಯಾಶ್ ಅಂತ ಕ್ಯಾಶ್ ರೂಪದಲ್ಲಿ ಯಾರಿಗೆ? ನಾಗೇಶ್ ಅಂಡ್ ಕೋಗೆ ಎಷ್ಟು ನಾವು ಪೇಮೆಂಟ್ ಅನ್ನು ಮಾಡ್ತಾ ಇದೀವಿ? 30,000 ಅನ್ನೋದು ಬ್ಯಾಲೆನ್ಸ್ ಉಳಿಸ್ಕೊಂಡು ಉಳಿದಿರೋದು 3 lakh rupees ಅನ್ನೋದು ಪೇಮೆಂಟ್ ಮಾಡ್ತಾ ಇದ್ದೀನಿ. ಓಕೆ, ಆನ್ ಅಕೌಂಟ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, 30,000 rupees ಅನ್ನೋದು ಬ್ಯಾಲೆನ್ಸ್ ನಮ್ಮ ಹತ್ರ ಇದೆ ಅಂತ ಅರ್ಥ. ಓಕೆ, ಇನ್ನು ಪೇಮೆಂಟ್ ಅನ್ನು ಮಾಡಿದ್ರೆ 3,30,000 ಆ್ಯಕ್ಚುಲಿ ನಾವು ಪೇಮೆಂಟ್ ಮಾಡಬೇಕಾಗಿದ್ದು, ಆ್ಯಕ್ಚುಲಿ ಟೋಟಲ್ ಸೆಟಲ್ಮೆಂಟ್ ಮಾಡಬೇಕಾಗಿದ್ದು, ಬಟ್ ಅದರಲ್ಲಿ ಓನ್ಲಿ 30,000 rupees ಬ್ಯಾಲೆನ್ಸ್ ಇಟ್ಕೊಂಡು 3 lakh rupees ಅನ್ನೋದು ಪೇಮೆಂಟ್ ಅನ್ನು ಮಾಡ್ತಾ ಇದ್ದೀವಿ. ಓಕೆ, ಎಂಟರ್ ಎಕ್ಸೆಪ್ಟ್ ಎಸ್ ಆರ್ ನೋ. ನೆಕ್ಸ್ಟ್ ರೆಂಟ್ ಪೇಯ್ಡ್ 10,000 ಥ್ರೂ ಬ್ಯಾಂಕ್ ಮುಖಾಂತರ ಬಾಡಿಗೆ ಅನ್ನೋದು ಕಟ್ತಾ ಇರೋದಿಲ್ಲಿ. ಸೊ ಬಾಡಿಗೆ ಕಟ್ತಾ ಇರೋದ್ರಿಂದ FI ಆಗುತ್ತೆ ಪೇಮೆಂಟು.
ಇಲ್ಲಿ ನೀವು ನೋಡ್ತಾ ಇರಬಹುದು ಥ್ರೂ ಬ್ಯಾಂಕ್ ಅಂತ ಹೇಳಿದ್ರೆ, ಥ್ರೂ ಬ್ಯಾಂಕ್ನಾಗ ಎಷ್ಟಿದೆ, ಎಸ್ ಬಿ ಐ ಬ್ಯಾಂಕ್ನಾಗ 46,000. ಈ ಅಮೌಂಟ್ ನೋಡಿ ನಮಗೆ ಎಟ್ ಪ್ರೆಸೆಂಟ್ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನೋಡಿ ಈಗ. ಸೊ ಎಸ್ ಬಿ ಐ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಇವರ್ಸ್ 46,000 ಅಮೌಂಟ್ ನಿಮಗೆ ಇಲ್ಲಿ ಕರೆಂಟ್ ಬ್ಯಾಲೆನ್ಸ್ ತೋರಿಸ್ತಾ ಇದೆಯಾ. ಸೊ ಲಾಸ್ಟ್ ಇಯರ್ಲಿ ಬ್ಯಾಲೆನ್ಸ್ ಉಳಿದಿರೋದು, ಈ ಇಯರ್ಗೆ ನಾವು ಪೋಸ್ಟಿಂಗ್ ಅನ್ನೋದು ಮಾಡ್ಕೊಂಡಿವಿ. ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಂಟ್ರಿ ಮಾಡಿದ್ವಲ್ಲ ಅದೇ ರೀತಿಯಾಗಿ ಇಲ್ಲಿ ನಮಗೆ ಡಿಸ್ಪ್ಲೇ ಆಗ್ತಾ ಇದೆ ಅಮೌಂಟ್ ಕರೆಂಟ್ ಬ್ಯಾಲೆನ್ಸ್ ಅಂತ ಹೇಳ್ಬಿಟ್ಟು. ಓಕೆ, ಈಗ ನಾವು ರೆಂಟ್ ಪೇಯ್ಡ್ ಪೇಮೆಂಟ್ ಮಾಡ್ತಾ ಇದೀವಿ. ಎಷ್ಟಿದೆ, 10,000 rupees. ಓಕೆ ನೋಡಿ ಇವರ್ಸ್ 36,000 ಬ್ಯಾಲೆನ್ಸ್ ಉಳ್ಕೊಂತೀವಿ, ಇಲ್ಲಿ 10,000 ಅದು ರೆಂಟ್ ಪೇಮೆಂಟ್ ಮಾಡ್ತಾ ಇದೀವಿ. ಎಕ್ಸೆಪ್ಟ್ ಎಸ್ ಆರ್ ನೋ. ಓಕೆ, ಈಗ ನಾವು ಬ್ಯಾಲೆನ್ಸ್ ಎಲ್ಲ ನೋಡಿ ವೋಚರ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ, ಯಾವುದು ಮಿಸ್ ಮಾಡಿಲ್ಲ. ಈಗ ನಾವು ಪ್ರೀವಿಯಸ್ ಬನ್ನಿ, ಅಂದರೆ ಎಸ್ಕೇಪ್ ಮಾಡಿ ಬಿ ಡೈರೆಕ್ಟ್ ಆಗಿ ಪ್ರೆಸ್ ಮಾಡಿ ನಿಮಗೆ ಬ್ಯಾಲೆನ್ಸ್ ಶೀಟ್ ಎಷ್ಟು ತೋರಿಸ್ತಾ ಇದೆ ನೋಡಿ. ಇಲ್ಲಿ ನೆಟ್ ಪ್ರಾಫಿಟ್ ಅನ್ನೋದು ತೋರಿಸ್ತದೆ, 63,500 rupees ಅನ್ನೋದು ಬ್ಯಾಲೆನ್ಸ್ ಅನ್ನೋದು ತೋರಿಸ್ತದೆ. ಆಲ್ಟ್ F1 ಡೀಟೇಲ್ಸ್ ಚೆಕ್ ಮಾಡೋದಾದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಉಳ್ಕೊಂಡಿದೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಕ್ಲೋಸಿಂಗ್ ಸ್ಟಾಕ್ ಅನ್ನೋದು ನಮಗೆ 20,000 rupees ಅನ್ನೋದು 2 sets 10,000 ಲೆಕ್ಕದಲ್ಲಿ ಉಳ್ಕೊಂಡಿದೆ. ಸೊ ಎಸ್ಕೇಪ್ ಅನ್ನೋದು ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಡೈರೆಕ್ಟಾಗಿ ಇಲ್ಲೇ ಚೆಕ್ ಮಾಡ್ಬೋದು. ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, 2,48,000. ಬ್ಯಾಂಕ್ ಅಕೌಂಟ್ನಾಗ ಎಷ್ಟಿದೆ, 36,000. ಓನ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಬ್ಯಾಂಕ್ ಅಕೌಂಟ್ಸ್ ಅವೆರಡನ್ನ ಚೆಕ್ ಮಾಡಬೇಕಪ್ಪ ಅಂತಂದ್ರೆ ನಾವೇನು ಮಾಡಬೇಕಾಗ್ತದ, ಎಸ್ಕೇಪ್ ಮಾಡಿ. ಸೊ ಡಿಸ್ಪ್ಲೇ ಹತ್ರ ಬನ್ನಿ, ಇಲ್ಲಿ ಡೇ ಬುಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸಾರಿ, ಅಕೌಂಟ್ಸ್ ಬುಕ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮಗೆ ನೋಡಿ ಇಲ್ಲಿ ತೋರಿಸ್ತಾ ಇದೆ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ, 2,48,000. ಬ್ಯಾಂಕ್ ಅಕೌಂಟ್ನಾಗ ಎಷ್ಟಿದೆ, 36,000. ಸೊ ಈ ರೀತಿಯಿಂದ ನಾವು ಲಾಸ್ಟ್ ಇಯರ್ ಟ್ರೇಡಿಂಗ್ ಅಕೌಂಟ್ ಬಗ್ಗೆ ಇವತ್ತಿನ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಸೊ ಓಕೆ ವ್ಯೂವರ್ಸ್, ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಬಸವ ಐಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಮಾಡುವಂಥ ವಿಡಿಯೋಗಳು ಸೊ ನಿಮಗೆ ನೋಟಿಫಿಕೇಶನ್ ಬರ್ತಾನೆ ಇರ್ತವೆ. ನೋಟಿಫಿಕೇಶನ್ ಬರಬೇಕಪ್ಪ ಅಂತಂದ್ರೆ ಇನ್ನು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ ವ್ಯೂವರ್ಸ್, ಥ್ಯಾಂಕ್ ಯು ಸೊ ಮಚ್.